ನಮಸ್ಕಾರ ವೀಕ್ಷಕರೇ, ಮಯೂರ ಟಿವಿಗೆ ಸ್ವಾಗತ. ವಿಷಯ ವಿನೂತನ ವಿಶ್ಲೇಷಣೆ, ವಿಭಿನ್ನ ಸುದ್ದಿಯ ಒಳನೋಟ. ಇದು ಸುದ್ದಿ ವಿಶೇಷ. ನಾನು ನಿಶ್ಚಿತಾ ಕೆಂಪೇಗೌಡ. ಅಂತೂ ಹಾಸನದಲ್ಲಿ ನಡೆಯೋ ಸಮಾವೇಶ ದಿನಕ್ಕೊಂದು ಬಣ್ಣ ಬದಲಾಯಿಸಿಕೊಂಡು ಇದೀಗ ಕಾಂಗ್ರೆಸ್ ಸಮಾವೇಶವಾಗಿ ಬದಲಾಗಿದೆ. ಸಮಾವೇಶಗಳ ಮೂಲಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಹೆಸರುವಾಸಿಯಾಗಿದ್ದ ಸಿದ್ದರಾಮಯ್ಯ ಈ ಬಾರಿಯೂ ಅದೇ ಲೆಕ್ಕಾಚಾರವನ್ನ ಹಾಕಿ ಸಮಾವೇಶವನ್ನ ಹಮ್ಮಿಕೊಂಡಿದ್ರು. ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನ ಗೆದ್ದು ಸಿದ್ದರಾಮಯ್ಯನವರಿಗೆ ತನ್ನ ವಿರೋಧಿಗಳಿಗೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ ಒಂದು ತುರ್ತು ವೇದಿಕೆ ಬೇಕಾಗಿತ್ತು. ಅದಕ್ಕಾಗಿಯೇ ಸಿದ್ಧವಾಗಿದ್ದು ಹಾಸನದ ಸಿದ್ದರಾಮೋತ್ಸವ ವೇದಿಕೆ. ಈ ಹಿಂದೆ ದಾವಣಗೆರೆಯಲ್ಲಿ ಜನ್ಮದಿನದ ನೆನಪದಲ್ಲಿ ಇಂತಹದ್ದೇ ಒಂದು ಸಮಾವೇಶವನ್ನ ಮಾಡಿದ್ದು ನಿಮಗೆಲ್ಲ ನೆನಪಿರಬಹುದು. ಹೀಗೆ ಲಕ್ಷಾಂತರ ಜನಗಳನ್ನ ಸೇರಿಸಿ ತನ್ನ ವಿರಾಟ ಸ್ವರೂಪ ತೋರಿಸೋದು ಸಿದ್ದರಾಮಯ್ಯನವರಿಗೆ ಒಂದು ರೀತಿಯ ಹಾಬಿಯೂ ಹೌದು, ಕೆಲವೊಮ್ಮೆ ಅಗತ್ಯವೂ ಹೌದು. ಈಗಲೂ ಅಷ್ಟೇ, ಈ ಸಮಾವೇಶದ ಮೂಲಕ JDSಗೆ BJPಗೆ ಕೌಂಟರ್ ಕೊಡೋದು ಒಂದು ಭಾಗವಾದರೆ, ಅದಕ್ಕಿಂತ ಹೆಚ್ಚಾಗಿ ತನ್ನ ಪಕ್ಷಕ್ಕೆ ಒಂದು ಸಂದೇಶ ಕಳಿಸೋದು ಸಿದ್ದರಾಮಯ್ಯನವರ ಅಸಲಿ ಉದ್ದೇಶ ಆಗಿದೆ. ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಟವಲ್ ಹಾಕಿರುವ DK ಶಿವಕುಮಾರ್ಗೂ ತನ್ನ ಶಕ್ತಿ ತೋರಿಸಬೇಕಾಗಿದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೆ ಪರೋಕ್ಷವಾಗಿ ಒತ್ತಾಯ ಮಾಡ್ತಾ ಇರುವ ಹೈಕಮಾಂಡ್ಗೂ ಕೂಡ ಒಂದು ಸಂದೇಶವನ್ನ ಕೊಡೋದು ಸಿದ್ದರಾಮಯ್ಯನವರಿಗೆ ಅಗತ್ಯವಾಗಿದೆ ಈ ಒಂದು ಸಮಾವೇಶದಲ್ಲಿ. ಈ ಹಿನ್ನೆಲೆಯಲ್ಲಿ ಸಿದ್ದು ಅಂಡ್ ಗ್ಯಾಂಗ್ ಸಮಾವೇಶ ಪ್ಲಾನ್ ಶುರುವಾಗಿದ್ದೇನೋ ನಿಜ, ಆದರೆ ಆ ನಂತರ ಎಲ್ಲ ಅವರು ಅಂದುಕೊಂಡ ಹಾಗೆ ಆಗಲಿಲ್ಲ. ಈ ನಡುವೆ ಸಮಾವೇಶದ ಅಖಾಡಕ್ಕೆ DK ಶಿವಕುಮಾರ್ ಕೂಡ ಇಳಿತಾರೆ. ಹೀಗೆ ಸಮಾವೇಶಗಳ ಮೂಲಕ ಒಬ್ಬೊಬ್ರು ವೈಯಕ್ತಿಕ ವರ್ಚಸ್ಸು ಬೆಳೆಸ್ಕೊಳ್ತಾ ಹೋದ್ರೆ ಪಕ್ಷಕ್ಕೆ ಹಾನಿ ಆಗುತ್ತೆ ಅನ್ನೋದು DKಶಿ ವಾದ. ಇದನ್ನ ನೇರವಾಗಿ ಹೇಳದೇ ಇದ್ರೂ ಕೂಡ ಸಮಾವೇಶದ ರೂಪುರೇಷೆ ಬದಲಾಯಿಸೋದ್ರಲ್ಲಿ DKಶಿ ಯಶಸ್ವಿ ಕೂಡ ಆಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಬೆಂಬಲಿಗರು, ಆಪ್ತರು ಹಾಗೂ ಅಭಿಮಾನಿಗಳು ಈ ಸಮಾವೇಶದ ಮೂಲಕ ಅಹಿಂದಕ್ಕೆ ಮರುಜೀವ ಕೊಡುವ ಉದ್ದೇಶವನ್ನ ಕೂಡ ಹೊಂದಿದ್ರು. ಸಮಾವೇಶವನ್ನ ಸಿದ್ದರಾಮಯ್ಯನವರ ಹೆಸರಿನಲ್ಲೇ ಮಾಡಬೇಕು ಅಂತ ಇದು ಸಿದ್ದರಾಮೋತ್ಸವ ಎಂದೇ ಬಿಂಬಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ DK ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ನಂತರ ಸಿದ್ದರಾಮೋತ್ಸವ ಬ್ಯಾನರ್ ಮ್ಯಾಟರ್ ಬದಲಾಗಿ ಹೋಯಿತು. ಈಗ ಈ ಸಮಾವೇಶ ಬಹುತೇಕ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಿ ಬದಲಾಗಿದೆ. ಇದರಿಂದ ಸಿದ್ದರಾಮಯ್ಯ ಹಾಗೂ ಅವರ ಬಳಗಕ್ಕೆ ತೀರಾ ನಿರಾಸೆ ಆದ್ರೂ ಕೂಡ ಸಮಾವೇಶವೇ ರದ್ದಾಗುವುದಕ್ಕಿಂತ ಏನೋ ಒಂದು ನಡೆಯಲಿ ಅಂತ ಅವರು ಕೂಡ ಸುಮ್ಮನಾಗಿದ್ದಾರೆ. ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಕೂಡ ಇದೇ ಕಂಡೀಷನ್ ಮೂಲಕ ಸಮಾವೇಶಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ. ಹೀಗಾಗಿ ಡಿಸೆಂಬರ್ 5ರ ಹಾಸನ ಸಮಾವೇಶ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವಾಗಿ ಉಪಯೋಗ ಆಗೋದಿಲ್ಲ. ಹಾಸನದಲ್ಲಿ ಸಮಾವೇಶ ನಡೆಯುತ್ತಿರೋದ್ರಿಂದ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಮೊದಲ ಟಾರ್ಗೆಟ್ ಆಗಬಹುದು. ಇನ್ನು BJP ಹಾಗೂ ಕೇಂದ್ರ ಸರ್ಕಾರಕ್ಕೆ ಬೈಯೋದು, ಟೀಕೆ ಮಾಡೋದು ಇದ್ದೇ ಇರುತ್ತೆ. ಉಳಿದಂತೆ ಗ್ಯಾರಂಟಿ ಯೋಜನೆಗಳ ಸಮರ್ಥನೆಯ ಭಜನೆ ಕೂಡ ಮುಂದುವರಿಯುತ್ತೆ. ಇಷ್ಟು ಬಿಟ್ರೆ ಈ ಸಮಾವೇಶ ಯಾರಿಗೂ ಯಾವ ಅಗತ್ಯವೂ ಕೂಡ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೂ ಇದರ ಅಗತ್ಯ ಇರಲಿಲ್ಲ, ಜನಗಳಿಗಂತೂ ಮೊದಲೇ ಬೇಕಾಗಿರಲಿಲ್ಲ. ಪಕ್ಷ ಬಲವರ್ಧನೆ ಮಾಡುವ ಸಮಯವೂ ಇದಲ್ಲ. ಒಟ್ಟಾರೆಯಾಗಿ ಇದು ದಿಕ್ಕು ತಪ್ಪಿದ ಅನಗತ್ಯ ಸಮಾವೇಶ ಅನ್ನೋದಂತೂ ಸತ್ಯ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ನಮಸ್ಕಾರ.